ಐ ಥಿಂಕ್ ಆ ಥರ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಅಂದ್ರೆ ಇಟ್ ಹ್ಯಾಸ್ ಟು ಬಿ ರಿಲೀಸ್ ಆಫ್ KGF ಏನೆ. ಓಕೆ. ಬಟ್ ಅಂದ್ರೆ ಅದನ್ನ ಬಿಟ್ಟು ನಮ್ಗೆಲ್ಲ ಏನೋ ಒಂದು ಸಂತೋಷ ತಂದ್ಕೊಟ್ಟಿದೆ ಜಸ್ಟ್ ಫ್ಯಾಮಿಲಿ ವೈಸ್ ಹೈಯೆಸ್ಟ್ ಪಾಯಿಂಟ್ ಅಂದ್ರೆ ದ ಫಸ್ಟ್ ಶೋ ದಟ್ ಐ ಡಿಡ್ ಡಾನ್ಸ್ ಅಲ್ಲಿ. ನನ್ನ ಹೈಯೆಸ್ಟ್ ಮೂಮೆಂಟ್ ಫಸ್ಟ್ ಟೈಮ್ ನಾನು US ಟ್ರಿಪ್ ಹೋಗಿದೆ ಬಾಸ್ಟನ್ಗೆ. ಓಕೆ. PUC ನಲ್ಲಿ. ಸೊ ದಟ್ ಇಸ್ ಮೈ ಫಸ್ಟ್ ಔಟ್ಸೈಡ್ ಇಂಡಿಯಾನೇ. ಅದು ಅವಾಗ್ಲೇ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದೆ ನಾನು ಬಾಸ್ಟನ್ಗೆ. ಸೊ ದಟ್ ವಾಸ್ ವೆರಿ ಎಕ್ಸೈಟಿಂಗ್. ಫಸ್ಟ್ ಸೀರಿಯಲ್ ಸಿಕ್ಕಾಗ್ಲೂ ದಟ್ ವಾಸ್ ಹೈ. ದಿಢೀರ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ದಟ್ ವಾಸ್ ಅ ಹೈ. ಒಂದು ನನಗೆ ನೆನಪಿರೋ ಹಂಗೆ ಅಪ್ಪಂದು ಲಿಗಮೆಂಟ್ ಟೇರ್ ಆಯ್ತು. ಎಕ್ಸ್ಟ್ರೀಮ್ಲಿ ಆಕ್ಟಿವ್ ಪರ್ಸನಾಲಿಟಿ, ಯೋಗ, ಜಿಮ್ನಾಸ್ಟಿಕ್ಸ್ ಅದು ಇದು ಅಂತ ಫುಲ್ ಕುಣಿತಾನೆ ಇರ್ತದೆ. ಅಂದ್ರೆ ಸಿಕ್ಕಾಪಡೆ ಎನರ್ಜಿ. ಸೇಮ್ 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ್ಲೇನೆ ಅವ್ರಿಗೆ ಲಿಗಮೆಂಟ್ ಏನೋ ಹೋಯ್ತು. ಅದು ದಿಢೀರ್ ಅಂತ ಮನೆಯಲ್ಲಿ ನಮ್ಗೆ ಎಲ್ರಿಗೂ. ಅಂಡ್ ನಮ್ಮ ಮನೇಲಿ ಹೇಗೆ ಅಂದ್ರೆ ಯಾರುನು ಯಾವ್ದಕ್ಕೂ ಹಾಸ್ಪಿಟ್ಲಿಗೆ ಹೋಗೋ ಒಂದು ಕಾನ್ಸೆಪ್ಟೇ ಇಲ್ಲ. ಏನೇ ಇದ್ರು ಮನೆ ಮದ್ದು. ಕಿಚನ್ ಇಸ್ ಅವರ್ ಅಡ್ಗೆ ಮನೆ. ನಮ್ಮಮ್ಮ ಅವರೇ ಡಾಕ್ಟರ್, ಅಡ್ಗೆ ಮನೆ ಇಸ್ ದ ಇದು ಹಾಸ್ಪಿಟಲ್ ತರ. ಸೊ ಜ್ವರ ಬಂದ್ರೆ ಸಣ್ಣ ಸಣ್ಣದಕ್ಕೆ ಶೀತ ಆದ್ರೆ ಡಾಕ್ಟರ್ ಮೊರೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಆ ತರದ ಅಭ್ಯಾಸ ಇರ್ಲಿಲ್ಲ. ಸೊ ದಿಢೀರ್ ಅಂತ ಇದೇನೋ ಕಟ್ಟಿದ್ದು. ಇಟ್ ವಾಸ್ ಐ ಡೋಂಟ್ ಥಿಂಕ್ ಇಟ್ ವಾಸ್ ಹೇರ್ ಲೈನ್. ಹೌದು, ಲಿಗಮೆಂಟ್ ಟೇರ್ ಅಂತ ಆಗಿದ್ದು. ಅದು ಕಟ್ಟೆಲ್ಲ ಹಾಕಿದ್ದೆಲ್ಲ ನೋಡಿ ನಮ್ಗೆ ಅದೊಂಚೂರು ಇದೇನಾಗ್ತಿದೆ, ನಮ್ಮ ಅಪ್ಪಂಗೆ ಏನಾಗ್ಬಿಡ್ತು ಅನ್ನೋ ತರದ್ದು. ಅಪ್ಪ ಎಲ್ಲರಿಗೂ ಫಸ್ಟ್ ಹೀರೋ. ಓ ಎಸ್. ಅಂಡ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋರು. ಅವ್ರಿಗೆ ಸಡನ್ ಆಗಿ ಏನೋ ಸುಮ್ಮನೆ ಕುತ್ಕೊಂಡ್ಬಿಟ್ಟಾಗ ಅದೊಂಥರ ಅವಾಗ ಅನ್ಸಿತ್ತು. ಎಲ್ಲ ಮಿಡಲ್ ಕ್ಲಾಸ್ ಅವ್ರ ಫ್ಯಾಮಿಲಿ ತರನೇ ತುಂಬಾ ಕಷ್ಟಪಟ್ಟೇನೋ ಎಲ್ಲ ಕೂಡಿಟ್ಟು ಎಲ್ಲ ಮಾಡಿರ್ತಾರೆ. ದಿಢೀರ್ ಅಂತ ಓವರ್ ನೈಟ್ ಒಂದ್ ಕಳ್ತನ ಹೋಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ಯಾರು ಇರೋದಿಲ್ಲ. ಸೊ ಇದೆಲ್ಲ ಫುಲ್ ಝೀರೋ. ಎಲ್ಲಿದೆ? ಬೆಂಗಳೂರಲ್ಲಿ. ಓಕೆ. ಸೊ ಅವಾಗ ಓ ಶಿಟ್ ಇದೇನಿದು ಅಂತ. ಅವ ಎಂತ ಜಾಣ ಅಂತಂದ್ರೆ ನಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ಎಲ್ಲ ನೋಡ್ಬಿಟ್ಟು ಟೆಸ್ಟ್ ಮಾಡ್ಬಿಟ್ಟು ವಾಪಸ್ ಇಟ್ಬಿಟ್ಟು ಬರೀ ಚಿನ್ನ ಬೆಳ್ಳಿ ಮಾತ್ರ ಎತ್ಕೊಂಡು ಹೋಗಿದ್ದಾನ ಅವನು. ನನ್ಗೆ ಅಷ್ಟಕ್ಕೆ ಬೇಜಾರು. ದಿಸ್ ವಾಸ್ ಡ್ಯೂರಿಂಗ್ ಮೈ 2nd PUC. ಅದಾದ್ಮೇಲೆ ಲೋಯೆಸ್ಟ್ ಅಂತ ಬಂದ್ರೆ ಕೋವಿಡ್ ಟೈಮ್. ಅಪ್ಪ ಸಿಕ್ಕಾಪಡೆ ಲೋ ಆಗ್ಬಿಟ್ರು.